WCL ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ವಿಜಯ. ವರ್ಲ್ಡ್ ಚಾಂಪಿಯನ್ಸ್ ಲೆಜೆಂಡ್ಸ್ ಲೀಗ್ನಲ್ಲಿ ಭಾರತ ಚಾಂಪಿಯನ್. ಅಬ್ಬರಿಸಿದ ಅಂಬಾಟಿ ರಾಯುಡು ಪಠಾಣ್ ಬ್ರದರ್ಸ್. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಒಂದೇ ತಿಂಗಳ ಅಂತರದಲ್ಲಿ 2 ಟ್ರೋಫಿ ಗೆದ್ದು ಭಾರತ ಮಿಂಚುತ್ತಿದೆ. ವರ್ಲ್ಡ್ ಚಾಂಪಿಯನ್ಶಿಪ್ ಲೆಜೆಂಡ್ಸ್ನ ಮೊದಲನೇ ಆವೃತ್ತಿಯಲ್ಲಿ ಯುವರಾಜ್ ಸಿಂಗ್ ನಾಯಕತ್ವದ ಭಾರತ ಚಾಂಪಿಯನ್ ತಂಡ WCL ಫೈನಲ್ನಲ್ಲಿ ಪಾಕಿಸ್ತಾನ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸಿ ಟ್ರೋಫಿ ಎತ್ತಿ ಹಿಡಿದಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಚಾಂಪಿಯನ್ ತಂಡಕ್ಕೆ ಭಾರತದ ಬೌಲರ್ಗಳು ಬ್ರೇಕ್ ಹಾಕಿದರು. ಇರ್ಫಾನ್ ಪಠಾಣ್, ವಿನಯ್ ಕುಮಾರ್, ಅನುರೀತ್ ಸಿಂಗ್ ಬೌಲಿಂಗಿಗೆ ಪಾಕ್ ಬ್ಯಾಟರ್ಗಳು ಮಂಕಾದರು. ಪಾಕ್ 20 ಓವರ್ನಲ್ಲಿ 6 ವಿಕೆಟ್ ಕಳೆದುಕೊಂಡು 156 ರನ್ ಗಳಿಸಿತು. ಭಾರತದ ಪರ ಅನುರೀತ್ ಸಿಂಗ್ 3 ವಿಕೆಟ್, ಇರ್ಫಾನ್ ಪಠಾಣ್ ಮತ್ತು ವಿನಯ್ ಕುಮಾರ್ ತಲಾ 1 ವಿಕೆಟ್ ಕಿತ್ತು ಮಿಂಚಿದರು. 157 ರನ್ ಚೇಸಿಗೆ ಬಂದ ಭಾರತದ ಪರ ಉತ್ತಪ್ಪ 10 ಮತ್ತು ಸುರೇಶ್ ರೈನಾ 4 ರನ್ ಗಳಿಸಿ ಔಟ್ ಆಗಿ ಆರಂಭಿಕ ಆಘಾತ ನೀಡಿದರು. ನಂತರ ಜೊತೆಯಾದ ಅಂಬಾಟಿ ರಾಯುಡು ಮತ್ತು ಗುರುಕಿರತ್ ಸಿಂಗ್ ಭರ್ಜರಿ ಬ್ಯಾಟಿಂಗ್ ಮಾಡಿದರು. ಗುರುಕಿರತ್ 34 ಮತ್ತು ರಾಯುಡು 30 ಬಾಲ್ನಲ್ಲಿ 50 ರನ್ ಬಾರಿಸಿ ಔಟ್ ಆದರು. ಕೊನೆಯಲ್ಲಿ ಯೂಸುಫ್ ಪಠಾಣ್ 16 ಬಾಲ್ನಲ್ಲಿ 30 ರನ್ ಬಾರಿಸಿದರು. ಭಾರತ 19.1 ಓವರ್ನಲ್ಲೇ 5 ವಿಕೆಟ್ ಕಳೆದುಕೊಂಡು 159 ರನ್ ಬಾರಿಸಿ ಮೊದಲ ವರ್ಲ್ಡ್ ಚಾಂಪಿಯನ್ಶಿಪ್ ಲೆಜೆಂಡ್ಸ್ನ ಆವೃತ್ತಿಯಲ್ಲೇ ಚಾಂಪಿಯನ್ ಆಗಿ ಮೆರೆದಾಡಿತು. ಟೀಮ್ ಇಂಡಿಯಾ ಚಾಂಪಿಯನ್ಸ್ನ ನಾಯಕ ಯುವರಾಜ್ ಸಿಂಗ್ ಮತ್ತೊಂದು ಟ್ರೋಫಿಯನ್ನು ಭಾರತಕ್ಕೆ ತಂದುಕೊಟ್ಟರು. ಈ ಮೂಲಕ ಭಾರತ ತಂಡಗಳು ಒಂದೇ ತಿಂಗಳ ಅಂತರದಲ್ಲಿ 2 ಟ್ರೋಫಿಗಳನ್ನು ಗೆದ್ದು ಭಾರತದ ಅಭಿಮಾನಿಗಳ ಖುಷಿಯನ್ನು ದುಪ್ಪಟ್ಟು ಮಾಡಿದ್ದಾರೆ.